ಕರ್ನಾಟಕದಲ್ಲಿ ದೇವರಾಜ ಅರಸು ಅವರ ಆಡಳಿತದ ಅವಧಿಯ ದಾಖಲೆಯನ್ನು ಮುರಿದು ರಾಜ್ಯದ ದೀರ್ಘಾವಧಿ ಮುಖ್ಯಮಂತ್ರಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶುಭ ಕೋರಿ ಪಿಪಿ ಸರ್ಕಲ್ನಲ್ಲಿ ಶ್ರೀ ಭಕ್ತ ಕನಕದಾಸ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಆಚರಣೆ ಸಮಿತಿ ಹಾಗೂ ತಾಲೂಕು ಕುರುಬ ಸಂಘಗಳ ಒಕ್ಕೂಟದ ವತಿಯಿಂದ ಇಂದು ಕಾರ್ಯಕ್ರಮ ಆಯೋಜಿಸಿದ್ದು, ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರದ ಶಾಸಕ, ಕರ್ನಾಟಕ ಗೃಹ ಮಂಡಳಿಯ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ, ಈ ರಾಜ್ಯದಲ್ಲಿ ಹಲವಾರು ಮುಖ್ಯಮಂತ್ರಿಗಳ ಆಡಳಿತ ನಡೆಸಿದ್ದಾರೆ. ಅದರಲ್ಲಿ ದೇವರಾಜ ಅರಸು ಅವರ ದೀರ್ಘಾವಧಿಯ ಆಡಳಿತದ ಅವಧಿಯಲ್ಲಿ ಬಡವರ, ಹಿಂದುಳಿದ ವರ್ಗದವರ ದಿನ, ದಲಿತರ, ರೈತರ ಪರವಾಗಿ ಕೆಲಸ ಮಾಡಿ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದವರು ಈಗಿನ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಹ ಅಹಿಂದ ಹೋರಾಟದ ಮುಖಾಂತರ ಪಕ್ಷವನ್ನು ಸಂಘಟಿಸಿ 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿ ಸುದೀರ್ಘಾವಧಿಯ ಜನಪರವಾದ ಆಡಳಿತ ನಡೆಸಿ ದಾಖಲೆ ಸೃಷ್ಟಿಸಿದ್ದಾರೆ. ಇವರ ಆಡಳಿತ ಅವಧಿಯಲ್ಲಿ ಗ್ಯಾರಂಟಿ ಯೋಜನೆಯ ಮುಖಾಂತರ ಬಡವರಿಗೆ, ದಲಿತರಿಗೆ, ಮಹಿಳೆಯರಿಗೆ ಉಪಯೋಗವಾಗುವ ಕೆಲಸವನ್ನು ಮಾಡಿದ್ದಾರೆ. ಅರಸೀಕೆರೆ ತಾಲೂಕಿನಲ್ಲಿ ನೀರಾವರಿ ಯೋಜನೆಗೆ ಚಾಲನೆ ಕೊಟ್ಟವರೇ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನಾನು ವಿಧಾನಸಭೆಯಲ್ಲಿ ರೈತರ ಜಮೀನಿಗೆ ನೀರನ್ನು ಒದಗಿಸುವ ವಿಷಯದಲ್ಲಿ ಭಾಷಣ ಮಾಡಿ ಕಣ್ಣೀರು ಸುರಿಸಿ ಆಸ್ಪತ್ರೆ ಸೇರಿದಾಗ ಆಸ್ಪತ್ರೆಗೆ ಭೇಟಿ ಕೊಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅರಸೀಕೆರೆಗೆ ನೀರು ಕೊಡುವುದಾಗಿ ಹೇಳಿ ಇಲ್ಲಿನ ರೈತರ ಜಮೀನಿಗೆ ನೀರಾವರಿ ಯೋಜನೆಯನ್ನು ಒದಗಿಸಿದವರು. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ರೇವಣ್ಣನವರು ಅರಸೀಕೆರೆಯಲ್ಲಿ ಸ್ಪರ್ಧಿಸುತ್ತಾರೆ ಎಂಬ ವಿಚಾರಕ್ಕೆ ಹೆಸರು ಹೇಳದೆ ಮಾತನಾಡಿದ ಕೆಎಂ ಶಿವಲಿಂಗೇಗೌಡ, ನೆಲೆಯಿಲ್ಲದವರು ಅರಸೀಕೆರೆಯಲ್ಲಿ ಬಂದು ಸ್ಪರ್ಧಿಸುವ ಕನಸು ಕಾಣುತ್ತಿದ್ದಾರೆ. ಮುಂದಿನ 2028ರ ಚುನಾವಣೆಗೆ ಅರಸೀಕೆರೆಯಿಂದಲೇ ಸ್ಪರ್ಧಿಸಿ, ಇಲ್ಲಿನ ಜನರೇ ನಿಮಗೆ ಉತ್ತರ ನೀಡುತ್ತಾರೆ. ಕೆಲವು ಜನರನ್ನು ಹಿಂದೆ ಹಾಕಿಕೊಂಡು ಬಂದು ಅರಸೀಕೆರೆಯಲ್ಲಿ ಸಭೆ ಮಾಡಿದರೆ ಇಲ್ಲಿನ ಜನ ಹೆದರೋದಿಲ್ಲ. ಅರಸೀಕೆರೆಗೆ ನೀವು ಮಾಡಿರುವ ಕೊಡುಗೆ ಶೂನ್ಯ. ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಅಸ್ತಿತ್ವವೇ ಇಲ್ಲದಂತಾಗಿದೆ. ನಾನು ಜನರ ಸೇವೆಯಿಂದ ಹಾಗೂ ವೈಯಕ್ತಿಕ ಶಕ್ತಿಯಿಂದ ಗೆದ್ದಿದ್ದೇನೆ ಹೊರತು ನಿಮ್ಮಿಂದಲ್ಲ. ಅಭಿವೃದ್ಧಿ ರಾಜಕಾರಣ. ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಅವರ ಕಾಲು ಹಿಡಿದು ಅನುದಾನ ತಂದಿದ್ದೇನೆ. ಅರಸೀಕೆರೆಗೆ ಮಂಜೂರಾಗಿದ್ದ ಇಂಜಿನಿಯರಿಂಗ್ ಕಾಲೇಜನ್ನು ರಾತ್ರೋರಾತ್ರಿ ಮೊಸಳೆ ಹೊಸಳಿಗೆ ಹೊತ್ತೊಯ್ದು ಇತಿಹಾಸ ನಿಮ್ಮದು. ನಾನು ಮಾಡಿರುವ ಕೆಲಸಗಳ ಪಟ್ಟಿಯನ್ನು ಶೀಘ್ರವೇ ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡ್ತೇನೆ. ಎತ್ತಿನ ಹೊಳೆ ಸವಾಲು. ಎತ್ತಿನ ಹೊಳೆ ನೀರು ಬಂದರೆ ತಲೆ ಬೋಳಿಸಿಕೊಳ್ತೇನೆ ಎದ್ದಿದ್ರಲ್ವೇ? ಬರುವ ಜೂನ್ ತಿಂಗಳಿಗೆ ನೀರು ಬಂದು ಕೆರೆಗಳು ತುಂಬಲಿವೆ. ಆಗ ನಿಮ್ಮ ಮಾತಿನಂತೆ ನಡೆದುಕೊಳ್ತೀರಾ ಅಂತ ಪ್ರಶ್ನಿಸಿದರು. ವಂಶಂ ಪಾರಂಪರ್ಯ ರಾಜಕಾರಣಕ್ಕೆ ಟಾಂಗ್. ಬರೀ ನೀವು ನಿಮ್ಮ ಮನೆತನ ಅಷ್ಟೇ ಬೆಳೆಯಬೇಕೆ? ಹಾಸನ ಜಿಲ್ಲೆಯಲ್ಲಿ ಬೇರೆಯವರು ಬೆಳೆಯಬಾರದೆ? ನಾನು ಕಾಂಗ್ರೆಸ್ಗೆ ಕದ್ದು ಮುಚ್ಚಿ ಹೋಗಿಲ್ಲ. ಅರಸೀಕೆರೆಯ ಜನರಿಗಾಗಿ ಬಹಿರಂಗವಾಗಿಯೇ ನಿರ್ಧಾರ ತಳೆದಿದ್ದೇನೆ. ಅರಸೀಕೆರೆ ಜನ ಪ್ರಬುದ್ಧರಾಗಿದ್ದಾರೆ. ಹಿಂದಿನ ರೀತಿ ಅವರಿಗೆ ಮೋಸ ಮಾಡಲು ಸಾಧ್ಯವಿಲ್ಲ. ನಾನು ಇರುವವರೆಗೆ ಈ ಕ್ಷೇತ್ರದಲ್ಲಿ ನಿಮ್ಮ ಆಟ ನಡೆಯುವುದು ಅಂತ ತಿಳಿಸಿದರು. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬೀಳಿ ಚೌಡಯ್ಯ, ಹಾಸನ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಶಿವಪ್ಪ, ಕಾಂಗ್ರೆಸ್ ಮುಖಂಡರಾದ ಗಂಜಿಗೆರೆ ಚಂದ್ರಶೇಖರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಣವಾರ ಶ್ರೀನಿವಾಸ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಧರ್ಮಶೇಖರ್ ಹರಪನಹಳ್ಳಿ, ಜಯಣ್ಣ, ನಗರಸಭಾ ಸದಸ್ಯ ವೆಂಕಟಮನೆ ಸಮಾರಂಭದಲ್ಲಿ ಮಾತನಾಡಿದರು. ಆಚರಣೆ ಸಮಿತಿಯ ಅಧ್ಯಕ್ಷ ಹರೀಶ್, ಉಪಾಧ್ಯಕ್ಷ ವೆಂಕಟೇಶ್, ಜೀವನ್, ಪ್ರದೀಪ್, ಗೊಲ್ಲರಹಳ್ಳಿ, ಹಿರಿಯಣ್ಣ ಮುಂತಾದವರಿದ್ದರು. ವರದಿ ಸೈಯದ್ ನವಾಜ್, ಹಾಸನ. ಇದ್ರ ಫೀಲ್ಡ್ ಅಲ್ಲಿ ಸಿದ್ದರಾಮಯ್ಯನವರು ಬಂದು ಇವರು ಇದ್ದಾರೆ. ಈಗ ಯಾರು ಟೀಕೆ ಮಾಡಿದ್ರು ಈ ಪುಣ್ಯಾತ್ಮರು ಕೂತಿದ್ರಲ್ಲಿ, ಇವರು ಕೂತಿದ್ರು ಆ ವೇದಿಕೆನಲ್ಲಿ. ಎಲ್ಲ ಸೇರಿ ಉದ್ಘಾಟನೆಯನ್ನ ಮಾಡಿ ನೀರನ್ನ ಕೊಟ್ಟೋಗಿರ್ತಕ್ಕಂಥ ಅವರು ಸಿದ್ದರಾಮಯ್ಯನವರು. ಈ ಸಿದ್ದರಾಮಯ್ಯ ಅದು ಯಾರೋ ಬೇರೆಯವ್ರು ಕೊಟ್ಟರು, ಶಿವಲಿಂಗಿ ಅವ್ರು ಕಣ್ಣೀರು ಹಾಕಿದೀನಿ ಅಂತ ನಾಟಕ ಮಾಡಿದಾರೆ ಅಂತ ಹೇಳ್ತಿರಲ್ಲ, ನಿಮಗೆ ನಾಚಿಕೆ ಆಗ್ಬೇಕಲ್ವಾ? ಇದೇ ಬೆಳಗಾಂನಲ್ಲಿ ನಾನು ಹೋಗಿ ಆಸ್ಪತ್ರೆ ಸೇರಿದಾಗ ನೀವು ಆಸ್ಪತ್ರೆಗೆ ನಾನು ಹುಡುಕೊಂಡ್ ಬಂದಿರ್ಲಿಲ್ವಾ? ರಾತ್ರಿ ಎಲ್ಲ ಬೆಳಗಾಮೆಲ್ಲ ಹುಡುಕಿಸ್ಬಿಟ್ನಲ್ಲಪ್ಪ, ಎಲ್ಲ ಹೋಗ್ಬಿಟ್ಟೆ, ಏನೋ ಆಗ್ಬಿಟ್ಟೆ ಅಂತ ಹೇಳಿ, ಏನೋ ಆದೆ ಅಂತೇಳಿ ಇದೆಲ್ಲಾನು ಹುಡುಕಿಸಿದ್ವಲ್ಲಪ್ಪ ಎಲ್ಲವ, ಬಾ ಇಲ್ಲಿ ಅಂತೇಳಿ ಅಂದದ್ ನೀವಲ್ವೇನ್ರಿ? ಯಾಕೆ ಸುಮ್ಮನೆ ಹೋಗಿ ಆಸ್ಪತ್ರೆ ಮಲಗಿದ್ನ? ಬೆಳಿಗ್ಗೆ ಎದ್ದು 7 ಗಂಟೆಗೆ ಸಿದ್ದರಾಮಯ್ಯನವರು ಆಸ್ಪತ್ರೆ ಬಂದದ್ದು ಮರ್ತಿದ್ದೀರಲ್ರಿ? ಕಣ್ಣೀರ್ ಹಾಕ್ತಾರೆ. ವಿಧಾನಸಭೆಯ ದಾಖಲಾತಿನಲ್ಲಿದೆ ಕಣ್ಣೀರ್ ಹಾಕಿದ್ದು. ಎಚ್ ಕೆ ಪಾಟೀಲ್ರಿಗೂ ನಡೆದಂತ ಸಂದರ್ಶನ, ಆ ವಾಗ್ವಾದ ಅದೆಲ್ಲವೂ ವಿಧಾನಸಭೆಯ ದಾಖಲಾತಿನಿದೆ. ಬಲ್ಲಿ ಬಿಚ್ಚಿಡ್ತೀನಿ. ಇವರಲ್ಲ ನೀರು ತಂದಿರೋರು ಅಂತ ಹೇಳಿದ್ರಲ್ಲ, ಅದ್ಯಾವ್ದೋ ದೇವ್ರ ಗೊಬ್ಬ, ಅದ್ಯಾವ್ದೋ ದೇವಸ್ಥಾನ ಕೊಡ್ತಾರೆ. ಇವರು ಎತ್ತಿನೊಳೆ ಯೋಜನೆಗೆ ಆಮೇಲೆ ಬರ್ತೀನಿ. ಹಿಂಗೆ
ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ನಾವು ನೆನ್ಕೊಳ್ಳೋದು ಸಿದ್ದರಾಮಯ್ಯನ ಋಣ ತೀರಿಸೋದಕ್ಕೆ ನಾವು ನೆನ್ಕೊಳ್ಳೋದು. ಅವ್ರು ಮಾಡಿದಾರೆ ಅವತ್ತು. ಹೌದು, ನೀರಿಲ್ಲ, ಕುಡಿಯಕ್ಕೆ ನೀರಿತ್ತು ಅರ್ಸಿಕರಿಗೆ. ನೀರು ಕೊಟ್ಟಂತವ್ರು ಯಾರು? ಇವರು 70 ವರ್ಷಗಳ ಕಾಲ ಈ ಜಿಲ್ಲೆ ರಾಜಕಾರಣ ಮಾಡಿ ಅರಸೀಕೆರೆನ ಯಾವ ಮಲತಾಯಿದವ್ರನ್ನಲ್ಲಿ ಇಟ್ಟಿದ್ರಿ? ನಾಚಿಕೆ ಆಗಲ್ಲ ನಿಮ್ಗೆ? ಯೋಚನೆ ಮಾಡಬೇಕು. ಮಾತನಾಡಕ್ಕೆ ಇತಿಮಿತಿ ಬೇಕು. ಯಾರೋ 4 ಜನ ಕಟ್ಕೊಂಡು ಇಲ್ಲ ಸಲದ ಆಪಾದನೆ ಮಾಡ್ಕೊಂತಿರುತ್ತೀರಾ? ಕಣಕಟ್ಟೆ ಚುನಾವಣಾ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಾಡಾಳ್ ಸ್ವಾಮಿ ಅವರು ಕೂತಿದ್ದಾರೆ. ಅವ್ರು ನಮ್ಮ ಆಗ ವಿರೋಧಿ ಪಕ್ಷ, ಅವ್ರು ಕಾಂಗ್ರೆಸ್ ನಲ್ಲಿ ಇದ್ರು. ಆದ್ರೆ ಅವ್ರು ಹೇಳಿದ ಮಾತು, ಪೂರ್ವಾಂಗುದಿಯಲ್ಲಿ ಸೂರ್ಯ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಕಣಕಟ್ಟೆ ಅರಸೀಕೆರೆ ತಾಲೂಕಿಗೆ ನೀರು ಬರ್ಲಿಕ್ಕೆ ಕೆರೆ ಕಟ್ಟೆಗಳಿಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಯಾರು ಸ್ವಾಮಿ ಹೇಳಿದರು? ಯಾರು ಹೇಳಿದರು? ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಶೀಟ್ ಕೊಟ್ಬಿಟ್ಟೆ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾವ್ರೆ. ಶೀಟ್ ಕೇಳೋರು ಯಾರಿದ್ದಾರೆ ನಿಂದ? ನಾನು 14 ಹೋಟೆಲ್ ಗಂಡಸಿನ ಸೋತದ್ದೆ. ಮತ್ ನಾನು ನಿಲ್ದಂಗೆ ಕ್ಷೇತ್ರ ತಗೊಂಡೋಗಿ ಬರೀ ಒಕ್ಕಲಿಗರ ಕ್ಷೇತ್ರ ಮಾಡ್ಕೋಬೇಕು ಅಂತ ಹೇಳಿ ದುದ್ದ ಹೋಬಳಿಲಿ ಒಕ್ಕಲಿಗರು 90% ಅವ್ರೆ ಅಂತ ದುದ್ದ ಸೇರಿಸ್ಕೊಂಡು, ಶಾಂತಿಗ್ರಾಮ ಸೇರಿಸ್ಕೊಂಡು, ಗಂಡಿನಹಳ್ಳಿ ಸೇರಿಸ್ಕೊಂಡು, ಹಳ್ಳಿ ಮೈಸೂರು ಕೂರ್ಬ್ರ ಅವ್ರೆ ಅಂತ ಹೇಳಿ ತೊಗದತ್ತ ಅರ್ಕೊಂಡು ಹೋಗುದು. ನಿಮ್ದೊಂದು ಕ್ಷೇತ್ರ ಮಾಡ್ಕೊಂಡು ನೀವು ಒಬ್ಬರು ಗೆದ್ದು ಸಾಕು ಅಂತ ಹೇಳಿ ಮಾಡ್ಕೊಂಡ್ರಲ್ಲ. 14 ಹೋಟೆಲ್ ಸೋತಂತ ನನ್ನಂತ ಪಾಪಿನ ಮತ್ತೆ ಕ್ಷೇತ್ರ ಇಲ್ದಂಗ್ ಮಾಡಿದ್ರಲ್ಲ. ತಗೊಂಬಂದು ಗಣಸಿ ಹೋಬಳಿನ ಅರಸೀಕೆರೆಗೆ ಹಾಕಿ ನೀವೇ ಹೇಳಕ್ ಶುರು ಮಾಡಿರಲ್ಲ. ಅದು ಎಲ್ಲ ವೀರಶೈವರ ಕ್ಷೇತ್ರ. ನಿನಗಿನ್ನ ಇಲ್ಲಪ್ಪ, ನಿನ್ನ ಯಾವನ್ನ ಒಂದು MLC ಮಾಡೋಣ ಅಂತ ಹೇಳಿದ್ರಲ್ಲ. ಕೊನೆಗೆ ಅದೇನೂ ಬೇಡ, ನಾನು ಹಣೆ ಬರದಲ್ಲಿ ಆಗುತ್ತೆ, ನೋಡೋಣ, ಇದ್ದದ್ದಾಗುತ್ತೆ, ನಾನು ಸತ್ವ ಪರೀಕ್ಷೆ ಮಾಡ್ಕೊತೀನಿ, ಕೊಡಿ ಬಿ ಫಾರಂ ಅಂತೇಳಿ ಯಾರು ಕೇಳಕ್ ಬಂದಿದ್ದಾರೆ ನಿಮ್ಮನ್ನ? ಬಿ ಫಾರಂ ಅವತ್ತು ಬಿ ಫಾರಂ ಕೇಳಕ್ ಬಂದಿದ್ದಾರೆ ಯಾರು ಹೇಳಿ ನನಗೆ? ನಮ್ಮ ಗುರುಸಿದ್ದಪ್ಪ ಒಬ್ರು ಸತ್ತೋಯ್ದಾರ, ಅವ್ರು ಬಂದಿದ್ರು. ಗುರುಸಿದ್ದಪ್ಪರು ಹೇಳಿದ್ರು, ಇಲ್ಲಪ್ಪ ಅಣ್ಣ ನೀನ್ ನಿಂತ್ಕೊಳ್ಳ, ನಾನು ನಿಂತ್ಕೊಳಕ್ ಕಳ್ಕಣ, ನೀನ್ ಹೋಗ, ನೀನ ನಿಂತ್ಕೊ ಅಂದ್ರು. ಪಾಪ ಅವ್ರು ನನಗೆ ಶೀಟ್ ಬ್ಯಾಡ್ಕೊಳ್ಳೋಣ ಅಂದ್ರು. ಯಾರು ಕೇಳಕ್ ಬಂದಿದ್ದಾರೆ ಅವತ್ತು? ಯಾರು ನಿಲ್ಲಲಿಲ್ಲ. ನಿಮ್ಗೆ 91ನೇ ಇಸ್ವಿನಲ್ಲಿ ಇದೇ ದೇವೇಗೌಡರು ಪಾರ್ಲಿಮೆಂಟ್ ನಿಂತಾಗ 13,000 ಓಟು ಅರಸೀಕೆರೆನಲ್ಲಿ, ಬರೀ 13,000. 48,000 ಯಾರಿಗೆ ಬಂದಿತ್ತು? 34,000 ಶ್ರೀಕಂಠಯ್ಯನಲ್ಲಿ ಬಂದಿತ್ತು. ನೀವು ಯೋಚನೆ ಮಾಡಿ, ಅವತ್ತು ಬಿಜೆಪಿಗೆ 48,000 ಮತ ಬಂದಿತ್ತು ಇಲ್ಲಿ. ನೀವು ಯೋಚನೆ ಮಾಡಿ, 13,000 ಬಂದಿತ್ತು. ನಾನು ಒಂದು ಶಾಸಕನಾದ್ಮೇಲೆ ಈ ಪಕ್ಷಕ್ಕೆ 85,000 ಮತಗಳನ್ನ ಹಾಕ್ಸಿದ್ದೇನೆ. 86,000 ಮತಗಳನ್ನ. ಏನ್ ನಿಮ್ಮಿಂದ ಬರ್ತಾ? ಅರಸೀಕೆರೆ ಜನಕ್ಕೆ ಗೊತ್ತಿದೆ ನೀವೇನ್ ಮಾಡಿದ್ರಿ ಅಂತಕ್ಕಂಥದ್ದನ್ನ. ಅರಸೀಕೆರೆ ತಾಲೂಕಿನ ಜನ ಅರ್ಥಕೊಂಡಿದ್ದಾರೆ. ನೀವು ಇಲ್ಲಿ ಬಂದು ಉದ್ದುದ್ದಾಗಿ ಭಾಷಣ ಮಾಡಬೇಡಿ. ಹೌದು, ನೀವು ನಮ್ಮನ್ನ ಅಗೌರವ ಮಾಡಿ ಇದರಲ್ಲಿ ಏನ್ ನಿಮ್ ಹೆಸರು ಹೇಳದೆ ಇದ್ರೆ ನಿಮ್ಮಿಂದ ಪಾಪ ಪುಣ್ಯಾತ್ಮರ, ನೀವು ನಮ್ಮ ಹೆಸರು ಹೇಳ್ಬೇಡಿ ಕಣ್ರಪ್ಪ. ಅಯ್ಯೋ, ನಿಮ್ಮ ಕೈಲಿ ನಾನು ಹೇಳಿಸ್ಕೊಂಡ್ಬಿಟ್ರೆ ನನಗೂ ಏನಾರು ಆದತ್ತೋ ನೀವು ನಮ್ಮ ಹೆಸರು ಹೇಳ್ಬೇಡಿ ದಯಮಾಡಿ. ಏನು ಎಲ್ಲಾ ಕೂತಿರ್ತಾರೆ ಸೌಜನ್ಯಕ್ಕೆ ರೀ. ಸಭಾ ನಡವಳಿಕೆ ಗೊತ್ತಿಲ್ವಲ್ರಿ ನಿಮ್ಗೆ? ಪರಮ ಪೂಜ್ಯರಿದ್ದಾರೆ ಅಂತ ಸಭೆನಲ್ಲಿ ಕೂತಿರ್ತಕ್ಕಂಥ ಯಾರೇ ವೇದಿಕೆಯಲ್ಲಿ ಕೂತಿದ್ರೆ ರೇ, 4 ಸಾರಿ ಶಾಸಕನಾಗಿದ್ದೀನಿ ಕಣ್ರಿ. ಏನು 4 ಸಾರಿ MLA ಆಗಿದ್ದೀನಿ. ಒಂದ್ಸಾರಿ ಬೇಕಿಲ್ಲ ಅಂತೇಳಿ ಬಾಗೇಶ್ಪುರ ಕ್ಷೇತ್ರ ಜಿಲ್ಲಾ ಪಂಚಾಯತಿ ಶೀಟ್ ಕೊಟ್ಟು ಕಳ್ಸಿದ್ದೀನಿ. ಗಣಸಿ ಕೊಡಕ್ಕಲ್ಲ ಅಂತೇಳಿ ಅಲ್ಲೂ ಗೆದ್ದಿದ್ದೀನಿ ನಾನು. ಗೆದ್ದು ನಂದೆ ನಮ್ಮಪ್ಪ ಹೆಬ್ಬೆಟ್ಟು. ನಮ್ಮಪ್ಪನ ಏನಂತ, ನಮ್ಮಪ್ಪ ಯಾತ ಫೇಮಸ್ ಗೊತ್ತಾ? ನೀಟ ಸಾಲು ಹೊಡಿಯೋದ್ರಲ್ಲಿ. ನಂಜೇಜರ್ ಮಂಜಣ್ಣನ ಕರ್ಕದಲ್ಲಿರಲ್ಲ, ಒಳ್ಳೆ ಸಾಲು ಹೊಡ್ಕೊಡ್ತಾನೆ ಎಲ್ಲರೂ. ನಮ್ಮ ಅಪ್ಪ ಎಲ್ಲಾರು ನನಗೂ ಅವರ ಕಾಳಕ್ಕೆ ಸಾಲು ಹೊಡಿಯಕ್ಕೆ ಹೋಗುದು, ನೀಟ ಸಾಲು ಹೊಡಿತೀನಿ ಅಂತ ನಮ್ಮಪ್ಪ ಅಂತ ಹೊಟ್ಟೆಲ್ ಹುಟ್ಟಿರೋದು ನಾನು. ಇತಿಹಾಸ ನನಗೂ ಗೊತ್ತಿದೆ. ಅಲ್ಲಿಂದ ಬೆಳೆದು ಬಂದ್ಬಿಟ್ಟು ಏನು ಧಾಮ್ ಧೂಮ್ ಅಂತ ಒಂದು 50 ಜನ ಹಿಂದ್ಗಡೆ ಕಟ್ಕೊಂಡ್ಬಿಟ್ಟು 25 ಜನನ ಅರಸೀಕೆರೆನ ಇದು ಮಾಡಕ್ ಬಂದಿದ್ದೀರ ನೀವು. ಇದು ನಡೆಯಲ್ಲ ಅರಸೀಕೆರೆನಲ್ಲಿ. ಅರಸೀಕೆರೆ ಕ್ಷೇತ್ರಕ್ಕಾಗಿರ್ತಕ್ಕಂಥ ಕೆಲಸಗಳ ಪಟ್ಟಿ ಬಿಡುಗಡೆ ಮಾಡ್ತೀನಿ. ಪಟ್ಟಿ ಬಿಡುಗಡೆ ಮಾಡ್ತೀನಿ, ಪುಸ್ತಕ ಬಿಡುಗಡೆ ಮಾಡ್ತೀನಿ. ನಿಮ್ಮಿಂದ ಏನಾಗಿದೆ ಅಂತೇಳಿ. ಇಂಜಿನಿಯರಿಂಗ್ ಕಾಲೇಜ್ ನಾನು ಮಂಜೂರು ಮಾಡಿಸಿ ಬಂದ್ರೆ ಬೆಳಿಗ್ಗೆ ಎದ್ದು ಎಲ್ಗೋತು ಮಸ್ಲವಸಳ್ಳಿಗ. ಅಲ್ಲೇ 4 ಇದಾವೆ ಹಾಸನದಲ್ಲಿ. 10 ಕಿಲೋಮೀಟರ್ ಮಸ್ಲವಸಳ್ಳಿ, ಅಲ್ಲಿ ತಗೊಂಡೋದ್ರಿ. ಆಮೇಲೆ ಹಠ ಹಿಡಿದು ನನಗೆ
ಪಾರ್ಟಿ ಬೇಕಿಲ್ಲ ಅಂತೇಳಿ ಹಠ ಹಿಡಿದು ಕುಮಾರಸ್ವಾಮಿ ಅಂತ ಕೂತಾಗ ನನಗೂ ಒಂದನ್ನ ಆಯ್ತು ಅಂತೇಳಿ ಇದು ಮಾಡಿದ್ರು. ಆದ್ರೆ ಅದು ಆಯ್ತಾ? ಅಷ್ಟೊತ್ತಿ ಸರ್ಕಾರ ಹೊತ್ತು ಬಿಜೆಪಿ ಅಶ್ವಥ್ ನಾರಾಯಣ ಗೌಡರು ಉಪಮುಖ್ಯಮಂತ್ರಿಗಳಾದ್ರು, ಹೈಯರ್ ಎಜುಕೇಶನ್ ಮಿನಿಸ್ಟ್ರು. ನೋಡೋಣ ಹಿಂಗಾಗಿದೆ, ನನ್ನ ದಯಮಾಡಿ ಅದನ್ನು ಮಂಜೂರು ಮಾಡಿಕೊಡು ಅಂತ ಅವ್ರು ಮಾಡ್ಕೊಡ್ತಾರೆ. ನಾನು ಅವ್ರ ಹೆಸರು ಹೇಳ್ತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಅವರು ಸರ್ಕಾರ ಹೋದ್ಮೇಲೆ ಆಮೇಲೆ ಮತ್ತೆ ಈಗ ಹಣ ಹಾಕ್ಸಿ ನಾವು ಆ ಕಾಲೇಜ್ ಕಟ್ಸಿದ್ದೇವೆ. ಪಾಲಿಟೆಕ್ನಿಕ್ ಕೊಟ್ರೆ ನೀವು ಏನೇನ್ ಮಾಡ್ಕೊಂಡ್ರಿ? ಎಲ್ಲನೂ ತಗೊಂಡೋಗಿ ಏನು ಅರಸೀಕೆರೆ ಅನಾಥವಾಗಿತ್ತ? ಏನ್ ಮಾಡಿದ್ರಿ? ನಿಮ್ದು ಏನೈತಿ ಇಲ್ಲಿ ನೆಲೆ? ಒಂದು ನಿಲ್ತಾರಂತ ಅರಸೀಕೆರೆ, ಬಲ್ಲಿ ನಿಂತ್ಕೊಳ್ಳಿ, ತೋರಿಸ್ತಾರ ಅರಸೀಕೆರೆ ಜನ ಏನು ಅಂತ ತೋರಿಸ್ತಾರ, ಬಲ್ಲಿ ನಿಂತ್ಕೊಳ್ಳಿ. ಸುಮ್ಮನೆ ಭಾಷಣ ಮಾಡಬೇಡಿ. ಸುಮ್ಮನೆ ಇಲ್ಲಿ ಬಂದು ಹೆಂಗೋ ನೆಮ್ಮದಿಯಾಗಿ ಅರಸೀಕೆರೆ ತಾಲೂಕನ್ನ ಪ್ರಗತಿ ಪಥದಲ್ಲಿ ತಗೊಂಡೋಗಕ್ಕೆ ಸಿದ್ದರಾಮಯ್ಯ ಕಾಲಿ ಬಿದ್ದೋ ಕೈ ಬಿದ್ದೋ, ಯಾರು ಯಡಿಯೂರಪ್ಪನವ್ರ ಕಾಲಿಗೆ ವಿಧಾನಸಭೆಯಲ್ಲಿ ದಾಖಲೆ ಇದೆ ರೀ. ನೀವು ಶಿವಲಿಂಗೇಗೌಡ ಗ್ರಾಂಟ್ ಕೊಡ್ತೀರಿ, ಶಿವಲಿಂಗೇಗೌಡ ಒಬ್ಬನಿಗೆ ಗ್ರಾಂಟ್ ಕೊಡ್ತೀರಿ, ಸಿದ್ದರಾಮಯ್ಯನವರು ಕೊಡ್ತಾರೆ, ಯಡಿಯೂರಪ್ಪನವರೇ ನೀವು ಕೊಡ್ತೀರಿ. ನಮಗೆ ಯಾರು ಕೊಡಲಿಲ್ಲ ಅಂದಾಗ ನಾನೇ ಅವ್ರಿಗೊಂದು 10 ಕೋಟಿ ಕೊಡಿ ಸ್ವಾಮಿ ಅಂತ ಹೇಳಿ ವಿಧಾನಸಭೆ ರೆಕಮೆಂಡ್ ಮಾಡಿದ್ ಗೊತ್ತಿದೆಯಾ ನಿಮ್ಗೆ? ಯಾಕೆ ಅಸೂಯೆ ಪಡ್ತೀರಿ? ನೀವು ನನಗೆ ಗ್ರಾಂಟ್ ಕೊಡಕ್ಕಾಗುತ್ತಾ? ನೀವು ನನ್ನನ್ನ ಇದು ಮಾಡಕ್ಕಾಗಲ್ಲ. ಮಾಡಿದಿರಿ, ಅವತ್ತಿನ ಕಾಲದಲ್ಲಿ ಟಿಕೆಟ್ ಕೊಟ್ಟಿದ್ರಿ, 14 ಕೋಟಿ ಸೋತಿದ್ರಿ. ಸೋತಾದ್ಮೇಲೆ ಅರಸೀಕೆರೆ ಕ್ಷೇತ್ರದಲ್ಲಿ ನಿಮ್ದೇನು ಇಲ್ಲ, ಏನು ಇಲ್ಲ. ಅಲ್ಲಿಂದ ನಾನು ನನ್ನ ವೈಯಕ್ತಿಕವಾಗಿ ಅದ್ ಯಾಕೆ ಜನ ಗೆಲ್ಸಿದ್ರು ನನಗೂ ಠೇವಣಿ ಬಂದಿತ್ತು ಅರಸೀಕೆರೆಯಲ್ಲಿ ಅಂತ ಗೊತ್ತಿಲ್ಲದಲ್ಲೇ ಬಂದು ನಿಂತ್ಕೊಂಡೆ. ಆದ್ರೆ ಜನ ಅದ್ ಯಾಕೆ ನನ್ನ ಮೇಲೆ ವಿಶ್ವಾಸ ಇಟ್ಟರು ಏನೋ 34,000 ಲೀಡಲ್ಲಿ ಗೆಲ್ಸಿದ್ರು. ಆ ಗೆಲ್ಸಿದ್ದನ್ನ ನಾನು ರೂಢಿಸ್ಕೊಂಡು ಎಲ್ಲಾ ನಾಯಕರ ಜೊತೆ, ಎಲ್ಲಾ ಸಮಾಜದ ಜೊತೆ, ಪ್ರತಿಯೊಬ್ಬರ ಒಡನಾಟದಲ್ಲಿ ಇವತ್ತು ಇಲ್ಲಿವರೆಗೆ ತಂದು ರಾಜಕೀಯ ನಿಲ್ಸಿದೀವಿ. ಅರಸೀಕೆರೆ ಎತ್ತಿನೊಳೆ ಏನಂತ ಹೇಳಿದ್ರು ಸ್ವಾಮಿ ನೀವು? ಎತ್ತಿನೊಳೆ ನೀರು ಬಂದ್ರೆ ತಲೆ ಬೋಳಿಸ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಬಲ್ಲಿ ಮುಂದಿನ ಜೂನ್ ತಿಂಗಳಲ್ಲಿ ಆ ಆರ್ನಳ್ಳಿ ಕೆರೆಯಿಂದ 22 ಕೆರೆ ಕಸ್ಬಾದವು ತುಂಬುತ್ತವೆ, ಆವಾಗ ನೋಡ್ಕೊಂಡು ಹೋಗಿರೋದು. ಕಣ್ಕಟ್ಟೆ ಹೋಗಿ ಬರೋದೇ ಇಲ್ಲ ಅಂತ ಹೇಳಿದ್ರಲ್ಲ, ಇವತ್ತು ಈ ಸಾರಿ 8 ಕೆರೆಗೆ ಬಾಗಣ ಹರಿಸ್ತಿದ್ವಿ, ಇನ್ನು ಮುಂದೆ 3 ಕೆರೆಗೆ ಬಾಗಣ ಹರಿಸ್ತೀವಿ. ಬಾಣಾವಾರಕ್ಕೂ ತಂದಿದ್ದೇವೆ, ಗಣಸಿ ಹೋಬಳಿಗೂ ತಂದಿದ್ದೇವೆ. ಗಣಸಿ ಹೋಬಳಿಗೂ ನೀವು ಕೊಡ್ಲಿಲ್ಲ, ಪಕ್ಕದಲಾಯ್ಸಿ ತಗೊಂಡೋದ್ರಿ, ಗಣಸಿ ಹೋಬಳಿ ಮರೆತ್ರಿ. ನೀವು ಒಳನಶಿಪರನೇ ನೋಡ್ಕೊಂಡು ಕೂತ್ಕೊಂಡ್ರಿ. ಇದೇ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರ? ಎಲ್ಲ ರಾಜಕೀಯ ಗೊತ್ತಿದೆ, ಇದು ಮಾಡಕ್ ಹೋಗ್ಬೇಡಿ. ರಾಜಕೀಯ ಮಾಡಿ ಎಲೆಕ್ಷನ್ ಬಂದ್ರಿ, ಹೈಕಮಾಂಡ್ ಯಾಕೆ ಬಂದ್ರಿ, ನಿಂತ್ಕೊಳ್ರಿ. ಯಾರು ಮನದ್ರಿ? ಜನ ತೀರ್ಮಾನ ಮಾಡ್ತಾರೆ. ಈ ಅರಸೀಕೆರೆ ಕ್ಷೇತ್ರ ಜನ ಪ್ರಬುದ್ಧರಾಗಿದ್ದಾರೆ. ಈಗ ರಾಜಕಾರಣದ ಇತಿಹಾಸ ಕಲ್ತಿದ್ದಾರೆ, ಮಾಡ್ತಾರೆ. ಹಿಂದಿನ ಏನು ಓಟ್ ಹಾಕ್ತಾರೆ ಅಂತ ತಿಳ್ಕೊಬೇಡಿ. ನೀವು ಬನ್ನಿ ರಾಜಕಾರಣ ಮಾಡಿ, ಅದನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಸಿದ್ದರಾಮಯ್ಯ ಮಾಡ್ಕೊಟ್ಟಿರೋದು. ಸಿದ್ದರಾಮಯ್ಯಗೆ ನಾನು ಅದಕ್ಕೋಸ್ಕರನೇ ಅಣ್ಣ ನೀನು ಮುಖ್ಯಮಂತ್ರಿ ಆಗೋದಾದ್ರೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಒಂದು. ಎರಡನೇದು, ನಾನು ನಿಮ್ಮನ್ನ ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಇದೊಂದು ಸ್ಥಳ ಅರಸೀಕೆರೆಗೆ ಪವಿತ್ರವಾದ ಸ್ಥಳ. ನನಗೇನು ಹೇಳಿದ್ರಿ? ನಾನು ಕೇಳಿದ್ದೇನು? ನಮಗೆ MLC ಕೊಟ್ಟಿಲ್ಲ ಇತಿಹಾಸದಲ್ಲಿ, ಅರಸೀಕೆರೆನಲ್ಲಿ MLC ಆಗಿಲ್ಲ. ಒಂದು MLCನ ನಮಗೆ ಕೊಡ್ಲೇಬೇಕು ಈ ಸರಿಯಾ ಲೋಕಲ್ ಬಾಡಿನಲ್ಲಿ ಗೆಲ್ಲಿಸ್ಕೊಂಬರೋ ಜವಾಬ್ದಾರಿ ನಂದು ಅಂತ ಹೇಳಿದಾಗ ನೀವೇನ್ ಹೇಳಿದ್ರಿ? ಆಯ್ತಪ್ಪ, ಯಾರನ್ನಾರು ನೋಡಿ ಕೊಡೋಣ ಅಂತ ಹೇಳಿದ್ರಿ, ಯಾರನ್ನಾರು ಹಿಂದುಳಿದ ವರ್ಗಕ್ಕೆ ಕೊಡೋಣ ಅಂತ ಹೇಳಿದ್ರಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಲ್ಲಿದ್ದಾರೆ, ಅವ್ರು ಹಿಂದುಳಿದ ವರ್ಗದ ಓಟ್ ತಗೋಬೇಕು ನಾವು ಜಿಲ್ಲೆಯಲ್ಲಿ ಇದ್ರೆ ಒಬ್ರಿಗೆ ಕೊಡೋಣ, ನೀನ್ ನೋಡು ಕ್ಯಾಂಡಿಡೇಟ್ ಅಂದ್ರಿ. ನಾನು ಬಂದು ಬಿಳಿ ಚೌಡಯ್ಯನ ಕೇಳಿದೆ, ಚೌಡಯ್ಯನರೇ ಈ ರೀತಿ ಹೇಳಿದ್ದಾರೆ, ನೀವು ತಯಾರಾಗಬೇಕು, ನೀವು ಯಾರನ್ನ ನೀವೇ ತಯಾರಾಗಿ ನಿಮ್ಮ ಸಮಾಜದಲ್ಲಿ ನೀವೇ ಹಿರಿಯರಿದ್ದೀರಿ, ಒಂದ್ಸರಿ MLC ನಾನು ಸೋತಿದ್ದೀರಿ ಅಂತ ಹೇಳಿದೆ. ಸೋತಾದ್ಮೇಲೆ ಅವ್ರನ್ನ ಹೇಳಿದೆ. ಆಮೇಲೆ ಯಾರಿಗೆ ಕೊಟ್ರಿ? ಯಾರಿಗೆ ಕೊಟ್ರಿ ಹೇಳಿ? ನಮ್ಮನ್ನ ಸಭೆಗೆ ಕರೀಲಿಲ್ಲ, ಸಭೆ ಕರೀಲಿಲ್ಲ, ತಗೊಂಡೋಗಿ ಮಗನಿಗೆ ಸೀಟ್ ಕೊಟ್ರಿ. ನಾನು ಹೇಳಿದೆ, ನಿಮ್ಮ ಮಗನ್ ಗೆಲ್ಲಿಸ್ತೀವಿ ಸರಿಯಾ, ಮುಗಿತು ನಮ್ಮ ಋಣ. ನಾನು ಇನ್ನು ಮುಂದೆ ನಿಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಆಗಲ್ಲ, ನಾನು ಯಾವುದೇ ಕಾರಣದಿಂದ ಇರಲ್ಲ ಅಂತೇಳಿ ಅವತ್ತೇ ಹೇಳಿ ಬಂದಿದ್ದೆ ಸಭೆಯಲ್ಲಿ. ಬಹಿರಂಗವಾಗಿ ಇಂಥ ಸಭೆಯಲ್ಲಿ ಹೇಳಿ ಬಂದಿದ್ದೇನ್ರಿ, ಏನ್ ಕದ್ದು ಮಿಂಚಿ ಹೋಗಿಲ್ಲ ನಾನು ಕಾಂಗ್ರೆಸ್ಗೆ. ಹೌದು, ಅವತ್ ಕೊಟ್ಟಿದ್ರೆ ಮತ್ತೆ ಹೇಳಿದ್ರು, ಮತ್ತೆ ರಾಜ್ಯ ಸಂಧಾನಕ್ಕೆ ಇದೇ ಪ್ರಜ್ವಲ್ ಬಂದು ನಮ್ಮ ಹತ್ರ ಚೌಡಯ್ಯನವ್ರ ಹತ್ರ ರಾಜ್ಯ ಸಂಧಾನ ಮಾಡಿಕೊಂಡು ನಾನು ಕೊಡಿಸ್ತೀನಿ MLCನ ಅಲ್ಲಿ ವಿಧಾನಸಭೆನಲ್ಲಿ ಕೊಡಿಸ್ತೀನಿ ಅಂತ.
ಆಯ್ತು ಕೊಡ್ಸು, ನಾನು ಇಲ್ಲೇ ಇರ್ತೀನಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಅಂದೆ. ಇಲ್ಲಿಂದ 150ರಿಂದ 200 ಜನ ಇವರೆಲ್ಲ ಹೋಗಿದ್ರು, ನಮ್ಮ ಶೇಖರಣ್ಣ ಇವರು ಎಲ್ಲರೂ ಹೋಗಿದ್ರು. ಹೋದಾಗ ಕೊಟ್ರ MLC ಯಾರಿಗೆ ಕೊಟ್ರಿ? ಬರೀ ನೀವು ನಿಮ್ಮ ಮನೆ ನಿಮ್ಮ ಅಂತೆನ ನೀವೇ ಮಾಡ್ಕೊಂಡು ಹೋಗ್ರಿ. ಹಾಸನ ಜಿಲ್ಲೆಯಲ್ಲಿ ಯಾರು ಏನೂ ಆಗದ್ ಬೇಡ. ಅದಕ್ಕೆ ನಾವು ನೋಡ್ಕೊಂಡೆ ಮಾಡಿದ್ವಿ. ಈಗ ಪಾಪ ಶೀಟ್ ಕೊಟ್ಬಿಟ್ರಂತೆ, ತಪ್ಪಿಸ್ಬಿಟ್ರು. ಯಾರು ನಮಗೆ ಯಾರು ನಿಲ್ಲರಿದ್ದಾರೆ, ಕೆಳಕ್ ಬರೋರು ಯಾರಿದ್ದಾರೆ ಬಿ ಫಾರಂ ಅವತ್ತು? Audio